ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಆಗಸ್ಟ್ 15 ಮತ್ತು 16 ಒಂದು ಕರೆಂಟ್ ಅಫೇರ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲೇ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿ, ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತದ ರಾಯಭಾರಿಯಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ ಮೊದಲನೇ ಆಪ್ಷನ್ ಪಿ ಹರೀಶ್ ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮಿನೇಷನ್ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಡಿಪಾರ್ಟ್ಮೆಂಟ್ ವಿಚ್ ಇಸ್ ಕಂಡಕ್ಟಿಂಗ್ ಎಕ್ಸಾಮಿನೇಷನ್, ಯಾವುದೇ ಒಂದು ಇಲಾಖೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಲಿ, ಅದರ KPSC ಆರ್ KSP ಆರ್ ಎನಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ ಇಂದಾಗಿ ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ಅರ್ಥ ಆಯ್ತಾ? ನಾನು ಏನು ಹೇಳ್ತಾ ಇದ್ದೀನಿ, ಇದು ಇಂಪಾರ್ಟೆಂಟು. ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಇದೇ ಥರ ಪ್ರಶ್ನೆಯನ್ನು ಕೇಳಬಹುದು. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಜರ್ಮನಿಯಲ್ಲಿ ಭಾರತ ರಾಯಭಾರಿ ಆಗಿರುವ ಪರ್ವತನೇನಿ ಹರೀಶ್ ಅವರನ್ನು ವಿಶ್ವಸಂಸ್ಥೆಯಲ್ಲಿ ಭಾರತ ರಾಯಭಾರಿಯಾಗಿ ಹಾಗೂ ಕಾಯಂ ಪ್ರತಿನಿಧಿಯಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಅರ್ಥ ಆಯ್ತಾ? ಇಂಪಾರ್ಟೆಂಟು. ಭಾರತ ಒಂದು ಕಾಯಂ ಪ್ರತಿನಿಧಿಯಾಗಿ ವಿಶ್ವಸಂಸ್ಥೆಯಲ್ಲಿ ಯಾರನ್ನು ನೇಮಕ ಮಾಡಲಾಗಿದೆ ಅಂದರೆ ಪರ್ವತನೇನಿ ಹರೀಶ್ ಅಂತಕ್ಕಂಥವ್ರು, ಅಥವಾ ಸಿಂಪಲ್ ಆಗಿ ಪಿ ಹರೀಶ್ ಅಂತಕ್ಕಂಥವ್ರಿಗೆ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ಭಾರತ ಕಾಯಂ ಪ್ರತಿನಿಧಿಯಾಗಿದ್ದ ರುಚಿರಾ ಕಾಂಬೋಜ್ ನಿವೃತ್ತಿಯಿಂದ ತೆರವಾದ ಸ್ಥಾನಕ್ಕೆ 1990ರ ಬ್ಯಾಚಿನ ಒಂದು IFS ಅಧಿಕಾರಿ ಪರ್ವತನೇನಿ ಹರೀಶ್ ಅವರನ್ನು ನೇಮಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಇವರಿಗಿಂತ ಮುಂಚಿತವಾಗಿ ಪಿ ಹರೀಶ್ ಅವರಕ್ಕಿಂತ ಮುಂಚಿತವಾಗಿ ಭಾರತದ ಒಂದು ಕಾಯಂ ಪ್ರತಿನಿಧಿಯಾಗಿ ಯಾರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅಂದರೆ ರುಚಿರಾ ಕಾಂಬೋಜ್ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ಇವ್ರದ್ದು ಏನಾಗಿದೆ, ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದಾರೆ. ನಿವೃತ್ತಿ ಹೊಂದಿದಾದ್ಮೇಲೆ ಹೊಸಬ್ರನ್ನ ಆಯ್ಕೆ ಮಾಡಲೇಬೇಕಲ್ವಾ? ಸೊ ಪರ್ವತನೇನಿ ಹರೀಶ್ ಅವರನ್ನ ಇತ್ತೀಚೆಗೆ ನೇಮಕ ಮಾಡಲಾಗಿರ್ತಕ್ಕಂಥದ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್. ಅರ್ಥ ಆಯ್ತಾ? ಇದ್ರ ಮೇಲೆ ನಿಮಗೆ ಪ್ರಶ್ನೆಯನ್ನ ಈ ನ್ಯೂಸಲ್ಲಿ ಕೇಳಬಹುದು. ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿನಿಧಿಯಾಗಿದ್ದ ರುಚಿರಾ ಕಾಂಬೋಜ್ ಅವರು ಜೂನ್ 1ರಂದು ನಿವೃತ್ತಿ ಹೊಂದಿದ್ದಾರೆ. ಆಯ್ತಾ? ಜೂನ್ 1ರಂದು ನಿವೃತ್ತಿ ಆದ ಮೇಲೆ ಇವರನ್ನ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ಹಿಂದೆ ಯಾರಿದ್ದರು, ಈಗ ಯಾರು ಆಯ್ಕೆ ಆಗಿದ್ದಾರೆ, ಯಾವ ಒಂದು ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಅಂತಕ್ಕಂಥ ಫ್ಯಾಕ್ಟು ಗೊತ್ತಿರಬೇಕು. ಎಕ್ಸಾಮಲ್ಲಿ ಇದರ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ನೋಡ್ರಿ, ಯಾರಿಗೆ ನಿಮಗೆ ಮ್ಯಾಗ್ಝಿನ್ಸ್ಗಳನ್ನು ಸಿಕ್ಕಿಲ್ಲ, ಯಾರು ನೀವು ನಮ್ಮ ಕ್ಲಾಸ್ಗಳನ್ನು ಕೇಳೋಕ್ಕಾಗಿಲ್ಲ, ಯಾರು KS ಆಸ್ಪಿರೆಂಟ್ಸ್ ಇದ್ರಿ, ಇನ್ನೂ ಭಾಳ ಕಡಿಮೆ ಸಮಯ ಇದೆ. ಸೊ ನಿಮಗೆ ಬೇಗನೆ ಕ್ವಿಕ್ಕಾಗಿ ಎಲ್ಲ ಕರೆಂಟ್ ಅಫೇರ್ಸ್ ಕವರ್ ಮಾಡಬೇಕಂದ್ರೆ ಯು ಕ್ಯಾನ್ ರೆಫರ್ ಟು ಅವರ್ ಕರೆಂಟ್ ಅಫೇರ್ಸ್. ನಿಮ್ಗೆ ಬೇಗನೆ ನೀವು ಏನು ಮಾಡ್ಬೋದು, ಕ್ವಿಕ್ಕಾಗಿ ರಿವೈಸ್ ಮಾಡ್ಬೋದು. ನಿಮಗೆ ನಾವು PDF ಫಾರ್ಮೆಟನ್ನು ಕಳಿಸ್ತೀವಿ. ನೀವು ಎಲ್ಲಿ ಬೇಕಾದಲ್ಲೇ ಪ್ರಿಂಟ್ ತೊಗೊಂಡು ಅದನ್ನು ಓದ್ಕೋಬೋದು. 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಜುಲೈ 2024ರವರೆಗೆ 760 ಆಗುತ್ತೆ. 2024 ಜಾನ್ ಟು ಜುಲೈ 2024ರವರೆಗೆ 280 ಆಗುತ್ತೆ. ಇನ್ನು 2022 ಜಾನ್ ಟು ಜುಲೈ 2024ರವರೆಗೆ 1240 ಆಗುತ್ತೆ. ಡಿಸ್ಕೌಂಟ್ ಆಗಿ 1140 ತಮಗೆ ಪ್ರೊವೈಡ್ ಮಾಡ್ತೀವಿ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, P-Pay ಮುಖಾಂತರ ಪೇಮೆಂಟ್ ಮಾಡೋ ಸ್ಕ್ರೀನ್ಶಾಟನ್ನು ಈ ನಂಬರ್ಗೆ ಕಳಿಸಿದ್ರೆ ನಾವು ಸಾಫ್ಟ್ ಕಾಪಿಯನ್ನು ಕಳಿಸ್ತೀವಿ, ಅಥವಾ PDF ಫಾರ್ಮೆಟಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಇತ್ತೀಚೆಗೆ ರಾಮ್ಸರ್ ತಾಣ ಎಂಬ ಗೌರವಕ್ಕೆ ಪಾತ್ರರಾದ ತವಾ ಜಲಾಶಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮಧ್ಯಪ್ರದೇಶ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನಿಮಗೆ ಕೆಲವೊಂದು ಜಲಾಶಯಗಳ ಬಗ್ಗೆ, ಪಕ್ಷಿಧಾಮಗಳ ಬಗ್ಗೆ ಡೈರೆಕ್ಟ್ ಆಗಿ ಎಕ್ಸಾಮಲ್ಲಿ ಕೇಳ್ತಾರೆ. ಯಾಕಂದ್ರೆ ಅದು ನ್ಯೂಸಲ್ಲಿ ಇರುತ್ತೆ. ಮತ್ತು ಈ ಥರವಾಗಿ ರಾಮ್ಸರ್ ತಾಣ ಆಗಿರ್ಬೋದು, ಅವು ಅಥವಾ ಯುನೆಸ್ಕೋ ಸೈಟ್ ಆಗಿ ಒಂದು ಗುರುತಿಸಾಗಿರ್ಬೋದು, ಅಂಥ ಪ್ಲೇಸ್ಗಳನ್ನು ಎಕ್ಸಾಮ್ ಆಗಿ ಡೈರೆಕ್ಟ್ ಆಗಿ ಕೇಳ್ತಿರ್ತಾರೆ. ಗೊತ್ತಿರಬೇಕು. ತವಾ ಜಲಾಶಯ ಎಲ್ಲಿ ಕಂಡು ಬರುತ್ತದೆ, ಮಧ್ಯಪ್ರದೇಶದಲ್ಲಿ ಬರುತ್ತೆ. ಇದಕ್ಕೆ ರಾಮ್ಸರ್ ತಾಣ ಅಂತ ರೆಕಗ್ನೇಷನ್ ಕೊಡಲಾಗಿದೆ. ಸೊ ಈ ನ್ಯೂಸ್ ಅಡಿಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಆಯಾಮಗಳು ಎಷ್ಟು ಅಂದರೆ, ಫಸ್ಟ್ ಆಫ್ ಆಲ್ ರಾಮ್ಸರ ತಾಣ, ಆಯಿತಾ? ರಾಮ್ಸರ ತಾಣವನ್ನು ಯಾವ ಒಂದು ಪ್ರೋಟೋಕಾಲ್ ಅಡಿಯಲ್ಲಿ ಗುರುತಿಸಲಾಗುತ್ತೆ, ಮೊದಲನೇ ಫ್ಯಾಕ್ಟು. ಈ ಒಂದು ರಾಮ್ಸರ್ ಪ್ರೋಟೋಕಾಲು ಯಾವಾಗ ಜಾರಿಗೆ ಬಂತು, ಎರಡನೇ ಫ್ಯಾಕ್ಟು. ಈ ಒಂದು ರಾಮ್ಸರ ಒಂದು ಪ್ರೋಟೋಕಾಲು ಅಥವಾ ಈ ಒಂದು ಕನ್ವೆನ್ಷನ್ ಏನು ಹೇಳ್ತೀವಿ, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದು. ಆಮೇಲೆ ಭಾರತದಲ್ಲಿ ಪ್ರಸ್ತುತವಾಗಿ ಎಷ್ಟು ರಾಮ್ಸರ ತಾಣಗಳಿದ್ದಾವೆ, ಅದರಲ್ಲಿ ಅತಿ ಹೆಚ್ಚು ಒಂದು ರಾಮ್ಸರ ತಾಣಗಳು ಹೊಂದಿರತಕ್ಕಂಥ ಪ್ರಸ್ತುತ ರಾಜ್ಯ ಯಾವುದು, ಅರ್ಥ ಆಯ್ತಾ? ಆಮೇಲೆ ಮಾಂಟ್ರಾಕ್ಸ್ ರೆಕಾರ್ಡ್ ಅಂದರೆ ಏನು, ಮತ್ತು ಇತ್ತೀಚೆಗೆ ಯಾವ ತಾಣಗಳನ್ನು ಸೇರಿಸಿದ್ದಾರೆ. ಅರ್ಥ ಆಯ್ತಾ? ನಿಮಗೆ ಇನ್ ಡೆಪ್ತ್ ಆಗಿ ಹಿನ್ನೆಲೆ ಇನ್ಫಾರ್ಮೇಷನನ್ನು ನಾವು ಫೆಬ್ರವರಿ 1ರಂದೇ ಕೊಟ್ಟಿದ್ದೀವಿ. ಯಾಕಂದರೆ ಅವತ್ತು ಜೌಗು ದಿನ ಸಂದರ್ಭದಲ್ಲಿ ಕೊಟ್ಟಿದ್ದೀವಿ. ಬಟ್ ಎನಿ ಹೌ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಇನ್ನೊಂದು ಬಾರಿ ಬ್ರಷ್ ಅಪ್ ಮಾಡಿ ಈ ಒಂದು 3 ಜೌಗು ಪ್ರದೇಶಗಳು ಯಾವ ಸೇರಿಸಿದ್ರೆ ಅವುಗಳ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡೋಣ. ದೇಶದ 3 ಜೌಗು ಪ್ರದೇಶಗಳು ದಟ್ ಇಸ್ ಪ್ರತಿಷ್ಠಿತ ರಾಮ್ಸರ ತಾಣ ಗೌರವಕ್ಕೆ ಪಾತ್ರವಾಗಿವೆ. ದೇಶದ 3 ತಾಣಗಳನ್ನು ಇತ್ತೀಚೆಗೆ ರಾಮ್ಸರ್ ತಾಣಗಳೆಂದು, ರಾಮ್ಸರ್ ಸೈಟ್ಸ್ಗಳೆಂದು
ಏನು ಮಾಡಲಾಗಿದೆ, ಒಂದು ರಿಕಗ್ನೇಷನ್ ನೀಡಲಾಗಿದೆ. ತಮಿಳುನಾಡಿನ ನಂಜರಾಯನ ಪಕ್ಷಿಧಾಮ ಅತ್ಯಂತ ಇಂಪಾರ್ಟೆಂಟು. ತಮಿಳುನಾಡಿರ್ತಕ್ಕಂಥ ನಂಜರಾಯನ ಪಕ್ಷಿಧಾಮ ಮತ್ತು ಕಳುವೆಲ್ಲಿ ಪಕ್ಷಿಧಾಮ ಗೊತ್ತಿರಬೇಕು. ಕಳುವೆಲ್ಲಿ ಪಕ್ಷಿಧಾಮ, ತದನಂತರದಲ್ಲಿ ನಂಜರಾಯನ ಪಕ್ಷಿಧಾಮ, ಇವೆರಡು ತಮಿಳುನಾಡಲ್ಲಿರ್ತಕ್ಕಂಥ ಪಕ್ಷಿಧಾಮಗಳನ್ನು ರಾಮ್ಸರ್ ತಾಣ ಅಂತ ಏನು ಮಾಡಿದೆ, ರಿಕಗ್ನೇಷನ್ ಅನ್ನು ಕೊಡಲಾಗಿದೆ. ಇನ್ನೊಂದು ಮಧ್ಯಪ್ರದೇಶದ ಒಂದು ತವಾ ಜಲಾಶಯವನ್ನು ರಾಮ್ಸರ್ ತಾಣ ಅಂತ ಗುರುತಿಸಲಾಗಿದೆ. ಈ 3 ತಾಣಗಳನ್ನು ಇತ್ತೀಚೆಗೆ ರಾಮ್ಸರ್ ಸೈಟ್ ಅಂತ ರಿಕಗ್ನೇಷನ್ ನೀಡಲಾಗಿದೆ. ಇದರೊಂದಿಗೆ ರಾಮ್ಸರ್ಗೆ ಗೌರವಕ್ಕೆ ಪಾತ್ರರಾದ ತಾಣಗಳ ಸಂಖ್ಯೆ 85ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರು ತಿಳಿಸಿದ್ದಾರೆ. ಎಕ್ಸಾಮಲ್ಲಿ ಡೈರೆಕ್ಟ್ ಬರುತ್ತೆ. ಅಪ್ ಟು ದಿ ಆಗಸ್ಟ್ 15th 2024ವರೆಗೆ ಭಾರತದ ಒಟ್ಟು ತಾಣಗಳ ಸಂಖ್ಯೆ ಎಷ್ಟು? ರಾಮ್ಸರ್ ತಾಣಗಳು ಗೊತ್ತಿರಬೇಕು, 85 ತಾಣಗಳು. ಇತ್ತೀಚೆಗೆ ಸೇರ್ಪಡೆಗೊಂಡ 3 ತಾಣಗಳು ಹೊಂದಿಸಿ ಬರೆದಲ್ಲಿ ಕೇಳಿದರೆ ಅದನ್ನು ಕೂಡ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಪ್ರಸ್ತುತ ಭಾರತದಲ್ಲಿ 85 ರಾಮ್ಸರ್ ಸೈಟ್ಗಳಿವೆ. ಇವುಗಳನ್ನು ರಾಮ್ಸರ್ ಕನ್ವೆನ್ಷನ್ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿರುವ ಜೌಗು ಪ್ರದೇಶಗಳಾಗಿವೆ. ಆಯ್ತಾ, ರಾಮ್ಸರ್ ಕನ್ವೆನ್ಷನ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಈ ಒಂದು ರಾಮ್ಸರ್ ಕನ್ವೆನ್ಷನ್ ಏನಕ್ಕಂದ್ರೆ ಇದು ಈ ಒಂದು ಜೌಗು ಪ್ರದೇಶಗಳನ್ನು ಪ್ರೊಟೆಕ್ಟ್ ಮಾಡೋಗೋಸ್ಕರ ಇದು ಒಂದು ಮಾಡ್ಕೊಂಡಿರ್ತಕ್ಕಂಥ ಒಂದು ಕನ್ವೆನ್ಷನ್. ಜೌಗು ಪ್ರದೇಶಗಳ ಒಟ್ಟು ವಿಸ್ತೀರ್ಣ 33 ಲಕ್ಷ ಆಗಿದ್ದು ತಮಿಳುನಾಡಿನಲ್ಲಿ ಗರಿಷ್ಠ 18 ರಾಮ್ಸರ್ ತಾಣಗಳಿವೆ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರತಕ್ಕಂಥ ಪ್ರಸ್ತುತ ರಾಜ್ಯ ಯಾವುದಂದ್ರೆ ದಟ್ ಈಸ್ ತಮಿಳುನಾಡು. ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥದ್ದು. 10 ತಾಣಗಳೊಂದಿಗೆ ಉತ್ತರ ಪ್ರದೇಶ ನಂತರ ಸ್ಥಾನದಲ್ಲಿದೆ. ಅಂದರೆ 2ನೇ ಸ್ಥಾನದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರತಕ್ಕಂಥ ರಾಜ್ಯ ಯಾವುದಂದ್ರೆ ಅದಕ್ಕೆ ನಾವು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ರಾಮ್ಸರ್ ಸಮಾವೇಶ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಕ್ಯಾಸ್ಪಿಯನ್ ಸಮುದ್ರದ ದಕ್ಷಿಣ ದಡದಲ್ಲಿರುವ ಇರಾನ್ ನಗರ. ಕ್ಯಾಸ್ಪಿಯನ್ ಸಮುದ್ರದ ದಕ್ಷಿಣದಲ್ಲಿರ್ತಕ್ಕಂಥ ಒಂದು ನಗರ ಯಾವುದಂದ್ರೆ ರಾಮ್ಸರ್. ಅದು ಯಾವ ದೇಶದಲ್ಲಿದೆ ಅಂದರೆ ಇರಾನ್ನಲ್ಲಿ. ರಾಮ್ಸರ್ನಲ್ಲಿ 2ನೇ ಫೆಬ್ರವರಿ 1971 ಅಂಗೀಕರಿಸಲ್ಪಟ್ಟ ಅಂತರ ಸರ್ಕಾರಿ ಒಪ್ಪಂದವಾಗಿದೆ. ಯಾವುದು? ರಾಮ್ಸರ್ ಕನ್ವೆನ್ಷನ್ ಯಾವ ಮಾಡ್ಕೊಳ್ಳಲಾಯಿತು? 2ನೇ ಫೆಬ್ರವರಿ 1971. ಭಾರತದಲ್ಲಿ ಇದು 1ನೇ ಫೆಬ್ರವರಿ 1982 ಜಾರಿಗೆ ಬಂದಿತ್ತು. ಅದರ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಜೌಗು ಪ್ರದೇಶಗಳನ್ನು ರಾಮ್ಸರ್ ಸೈಟ್ಗಳೆಂದು ಗುರುತಿಸಲಾಯಿತು. ಆಯ್ತಾ, ಇದು ಯಾವಾಗ ಜಾರಿಗೆ ಬಂತು ಅಂತಕ್ಕಂಥದ್ದು, ಆಮೇಲೆ ತದನಂತರದಲ್ಲಿ ಭಾರತದಲ್ಲಿ ಯಾವಾಗ ಜಾರಿಗೆ ಬಂತು ಅಂತಕ್ಕಂಥದ್ದು, ರಾಮ್ಸರ್ ಕನ್ವೆನ್ಷನ್ ಅಂದ್ರೆ ಏನು, ಇವೆಲ್ಲ ಫ್ಯಾಕ್ಟ್ ಗೊತ್ತಿರಬೇಕು. ಈ ಒಪ್ಪಂದವನ್ನು ಅಳಿಸಿಕೊಂಡ ನೆನಪಿಗಾಗಿ 2ನೇ ಫೆಬ್ರವರಿ 1971 ವಿಶ್ವ ಜೌಗು ಭೂಮಿಗಳ ದಿನವೆಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ವಿಶ್ವದಾದ್ಯಂತ ಫೆಬ್ರವರಿ 2 ಏನಂತ ಆಚರಣೆ ಮಾಡ್ತೀವಿ ನಾವು? ಜೌಗು ಭೂಮಿಗಳ ದಿನವೆಂದು ಆಚರಣೆ ಮಾಡ್ತೀವಿ. ಆತ ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ 2ನೇ ಫೆಬ್ರವರಿ. 2024 ವಿಶ್ವ ವೆಟ್ಲ್ಯಾಂಡ್ ದಿನದ ವಿಷಯ ಏನಾಗುತ್ತೆ ಅಂದರೆ ಜೌಗು ಭೂಮಿಗಳು ಮತ್ತು ಮಾನವ ಯೋಗಕ್ಷೇಮ ನೋಡಿಕೊಳ್ಳುವಿಕೆಯಾಗಿದೆ. ಮಾನವ ಯೋಗಕ್ಷೇಮ ಮತ್ತು ಜೌಗು ಭೂಮಿಗಳು ಅಂತಕ್ಕಂಥದ್ದು ಜೌಗು ಭೂಮಿಗಳು ಮತ್ತು ಮಾನವನ ಯೋಗಕ್ಷೇಮ ಅಂತಕ್ಕಂಥದ್ದು 2024 ವೆಟ್ಲ್ಯಾಂಡ್ ದಿನದ ಒಂದು ಥೀಮ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಮಾಂಟ್ರಿಯಸ್ ರೆಕಾರ್ಡ್ ಅಂದ್ರೆ ಏನು ಅಥವಾ ಮಾಂಟ್ರಿಯಸ್ ದಾಖಲೆ ಅಂದ್ರೆ ಏನು? ಇಂಗ್ಲಿಷ್ನಲ್ಲಿ ಮಾಂಟ್ರಿಯಸ್ ರೆಕಾರ್ಡ್ ಅಂತ ಹೇಳ್ತೀವಿ. ಮಾಂಟ್ರಿಯಸ್ ರೆಕಾರ್ಡ್ ನೋಡಿ, ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಜೌಗು ಪ್ರದೇಶಗಳು ಮಾಲಿನ್ಯ ಅಥವಾ ಇತರ ಮಾನವ ಹಸ್ತಕ್ಷೇಪ ಪರಿಣಾಮವಾಗಿ ಪರಿಸರ ಗುಣಲಕ್ಷಣಗಳಲ್ಲಿ ಬದಲಾವಣೆಗಳು ಸಂಭವಿಸಿವೆ ಅಥವಾ ಸಂಭವಿಸುತ್ತವೆ ಅಥವಾ ಸಂಭವಿಸುವ ಸಾಧ್ಯತೆ ಎಂದಾದಲ್ಲಿ ಮಾಂಟ್ರಿಯಸ್ ದಾಖಲೆ ಸೇರಿಸಿ ಹೆಚ್ಚಿನ ರಕ್ಷಣೆಯನ್ನು ನೀಡಲಾಗುತ್ತೆ. ಅಂದರೆ ಒಂದು ಸಿಂಪಲ್ ಆಗಿ ಏನಂದರೆ ಇಲ್ಲಿ ರಾಮ್ಸರ್ ಕನ್ವೆನ್ಷನ್ ಅಂತಕ್ಕಂಥದ್ದು, ರಾಮ್ಸರ್ ಕನ್ವೆನ್ಷನ್ನು ಅದರ ಅಡಿಯಲ್ಲಿ ಮತ್ತೆ ಮಾಂಟ್ರಿಯಸ್ ರೆಕಾರ್ಡು ಅಂದರೆ ಹೆಚ್ಚಿನ ಒಂದು ಪ್ರೊಟೆಕ್ಷನನ್ನು ಕೊಡೋಗೋಸ್ಕರ. ಸೊ ಎಲ್ಲಿ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲೇಸ್ದಲ್ಲಿ ಯಾವುದೇ ಒಂದು ಜೌಗು ಪ್ರದೇಶದಲ್ಲಿ ಅಲ್ಲಿ ಏನಾದರೂ ಮಾಲಿನ್ಯ ಅಥವಾ ಇತರ ಮಾನವ ಹಸ್ತಕ್ಷೇಪದಿಂದ ಪರಿಣಾಮವಾಗಿ ಅಲ್ಲಿ ಬದಲಾವಣೆಗಳು ಸಂಭವಿಸಿದರೆ ಅಥವಾ ಸಂಭವಿಸುವ ಒಂದು ಸಾಧ್ಯತೆಗಳಿದ್ರೆ ಅಂಥ ಪ್ಲೇಸ್ಗಳನ್ನು ಮಾಂಟ್ರಿಯಸ್ ರೆಕಾರ್ಡಲ್ಲಿ ಆ್ಯಡ್ ಮಾಡಲಾಗುತ್ತೆ. ಸೊ ಹಾಗಾದರೆ ಇವತ್ತಿನ ಪ್ರಶ್ನೆ ಏನಂದರೆ ಭಾರತದ ಎಷ್ಟು ತಾಣಗಳನ್ನು ಮಾಂಟ್ರಿಯಸ್ ರೆಕಾರ್ಡ್ದಲ್ಲಿ ಸೇರಿಸಲಾಗಿದೆ? ಭಾರತ ಎಷ್ಟು ತಾಣಗಳನ್ನು ಮಾಂಟ್ರಿಯಸ್ ರೆಕಾರ್ಡ್ದಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು ಸರಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಿ. ಅರ್ಥ ಆಯ್ತಾ? ಕೊನೆಯದಾಗಿ ಘೋಷಿತ 5 ಮುಖ್ಯ ಜೌಗು ಪ್ರದೇಶಗಳು ಇತ್ತೀಚೆಗೆ ಅಂದರೆ ಲಾಸ್ಟ್ ಟೈಮ್ 5 ಜೌಗು ಭೂಮಿಗಳನ್ನು ಯಾವ ಇದಾವೆ ಅಂತಕ್ಕಂಥ ನೋಡ್ತಾ ಬಂದಾಗ ಈಗಾಗಲೇ 3 ಬಗ್ಗೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಯಾವುದಂದರೆ ನಂಜರಾಯನ ಪಕ್ಷಿಧಾಮ ತಮಿಳುನಾಡು, ಕಜುವೆಲ್ಲಿ ಪಕ್ಷಿಧಾಮ ತಮಿಳುನಾಡು,
ಅರ್ಥಾಯ್ತಾ ಕಜುವೆಲ್ಲಿ ಅಥವಾ ಕೆಲವೊಂದು ಬರೀ ಕಳುವೆಲ್ಲಿ ಅಂತ ಕೊಟ್ಟಿದ್ದಾರೆ ಅರ್ಥಾಯ್ತಾ ಕೆಲವೊಂದು ಸೈಟಲ್ಲಿ. ಕಜುವೆಲ್ಲಿ ಪಕ್ಷಿಧಾಮ ತಮಿಳುನಾಡು, ತವಾ ಜಲಾಶಯ ಮಧ್ಯಪ್ರದೇಶ್. ಇನ್ನು ತದನಂತರದಲ್ಲಿ ನಾಗಾ ಪಕ್ಷಿಧಾಮ ಬಿಹಾರದಲ್ಲಿರ್ತಕ್ಕಂಥದ್ದು, ನಕ್ತಿ ಪಕ್ಷಿಧಾಮ ಬಿಹಾರದಲ್ಲಿ. ಇವು ಕೊನೆಯ 5 ಒಂದು ರಾಮ್ಸರ್ ತಾಣಗಳನ್ನು ಇತ್ತೀಚೆಗೆ ರೆಕಗ್ನೈಷನ್ ಸಿಕ್ಕಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಇನ್ನು ಕರ್ನಾಟಕದ 4 ಪ್ರಮುಖ ಜೋಗು ಪ್ರದೇಶಗಳು ಮತ್ತು ಜಿಲ್ಲೆಗಳು ಎಲ್ಲೆಲ್ಲಿವೆ ಅಂತಕ್ಕಂಥದ್ದು. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದ ಮೊದಲ ರಾಮ್ಸರ್ ತಾಣ. ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಇದು. ಇನ್ನು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಇದು ವಿಜಯನಗರ ಜಿಲ್ಲೆ. ಇದನ್ನು ಕೂಡ ಇಂಪಾರ್ಟೆಂಟು. ಅಘನಾಶಿನಿ ಮುಖಜ ಭೂಮಿ ಉತ್ತರ ಕನ್ನಡ ಜಿಲ್ಲೆ. ಇನ್ನು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ, ಇದು ಗದಗ ಜಿಲ್ಲೆ. ಇವು ಇತ್ತೀಚೆಗೆ ಅಂದರೆ ಏನಂದರೆ ಗುರುತಿಸಲಾಗಿರ್ತಕ್ಕಂಥ ಕರ್ನಾಟಕದ ರಾಮ್ಸರ್ ತಾಣಗಳು. ಅಘನಾಶಿನಿ ಮುಖಜ ಭೂಮಿ, ಮಾಗಡಿ ಕೆರೆ ಸಂರಕ್ಷಣಾ ಪ್ಲೇಸು. ಅಘನಾಶಿನಿ ಅಂದರೆ ಉತ್ತರ ಕನ್ನಡ, ಮಾಗಡಿ ಕೆರೆ ಅಂದರೆ ಗದಗ ಜಿಲ್ಲೆ, ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂದರೆ ವಿಜಯನಗರ, ರಂಗನತಿಟ್ಟು ಪಕ್ಷಿಧಾಮ ಅಂದರೆ ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕದ ಮೊಟ್ಟ ಮೊದಲ ಒಂದು ವೆಟ್ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಅರ್ಥ ಆಯ್ತಾ? ನೋಡಿ, ನಾವು ಎಷ್ಟು ಆಯಾಮಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಈ ಕನ್ವೆನ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಆಮೇಲೆ ಜೋಗು ಪ್ರದೇಶ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ, ಆಮೇಲೆ ತದನಂತರದಲ್ಲಿ ಭಾರತ ತಾಣಗಳು ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕದ ತಾಣಗಳು, ಹಿಂದೆ ಇತ್ತೀಚೆಗೆ 5 ಸೇರಿಸಿರ್ತಕ್ಕಂಥ ತಾಣಗಳು, ವಾಂಟ್ರೆಕ್ಸ್ ರಿಕಾರ್ಡು ಮತ್ತು ರಾಮ್ಸರ್ ಕನ್ವೆನ್ಷನ್. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಇನ್ ಡೆಪ್ತಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ರು ಕೂಡ ನಾನು ನಿಮಗೆ ಏನು ಮಾಡಿದ್ದೀನಿ, ಇನ್ನೊಂದು ಬಾರಿ ಇದನ್ನು ರಿವೈಸ್ ಮಾಡಿದ್ದೀನಿ. ಸೊ ನಿಮಗೆ ಯಾವ್ದು ನ್ಯೂಸ್ಗೆ ಒಂದು ಇನ್ ಡೆಪ್ತ್ ಇನ್ಫಾರ್ಮೇಷನ್ ಕೊಡಬೇಕು, ಅದಕ್ಕೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ ನಾವು ಕೊಟ್ಟೇ ಕೊಡ್ತೀವಿ. ಅರ್ಥ ಆಯ್ತಾ? ಇನ್ನು ಸುಮಾರು ಜನ ಏನಂತಂದರೆ ಸರ್ ಟೈಪಿಂಗ್ ಮಾಡೋದ್ರಲ್ಲಿ ಕೆಲವೊಂದು ಈ ಕ್ಲಾಸಲ್ಲಿ ಮಿಸ್ಟೇಕ್ ಆಗ್ತಾಯಿದೆ ಅಂತ. ನೋಡಿ, ಏನಾಗುತ್ತಂದರೆ ಇದು ಕನ್ನಡ ಟೈಪಿಂಗ್ ಇರೋದ್ರಿಂದ ಸ್ವಲ್ಪ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ವ್ಯತ್ಯಾಸ ಆಗುತ್ತೆ ಶಬ್ದಗಳು. ಬಟ್ ಯಾವ ಒಂದು ಶಬ್ದಗಳು ವ್ಯತ್ಯಾಸ ಆಗುತ್ತೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಕೆಲವೊಂದು ಟೈಪಿಂಗ್ ಮಿಸ್ಟೇಕ್ ಆಗಿದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿರುಗಿಸಿ ಅದನ್ನು ನಾವು ಕರೆಕ್ಷನ್ ಮಾಡ್ತೀವಿ. ಮತ್ತು ಮ್ಯಾಗ್ಝಿನ್ಗಳಲ್ಲಿ ನಿಮಗೆ ಯಾವುದೇ ಒಂದು ಲೋಪನೂ ಇರೋದಿಲ್ಲ. ಯಾಕಂದರೆ ಮ್ಯಾಗ್ಝಿನಲ್ಲಿ ನಾವು ಇನ್ನೊಂದು ಬಾರಿ ಕರೆಕ್ಟಾಗಿ ನೋಡಿಬಿಟ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದರೆ, ಇತ್ತೀಚೆಗೆ ನಿವೃತ್ತಿ ಹೇಳಿದ PR ಶ್ರೀಜೇಶ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 3ನೇ ಆಪ್ಷನು, ಹಾಕಿ ಇಸ್ ದ ರೈಟ್ ಆನ್ಸರ್. ಭಾರತ ಕಿರಿಯ ಪುರುಷರ ಹಾಕಿ ತಂಡದ ನೂತನ ಕೋಚ್ ಆಗಿ ಇತ್ತೀಚೆಗೆ ನಿವೃತ್ತಿ ಪಡೆದ ದಿಗ್ಗಜ ಹಾಕಿ ಗೋಲ್ ಕೀಪರ್ PR ಶ್ರೀಜೇಶ್ ಅವರು ಹಾಕಿ ಇಂಡಿಯಾದ ಅಧಿಕೃತವಾಗಿ ನೇಮಕ ಮಾಡಿದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ ಪ್ರಶ್ನೆ. ಇತ್ತೀಚೆಗೆ ನಿವೃತ್ತಿ ಹೊಂದಿರತಕ್ಕಂಥ PR ಶ್ರೀಜೇಶ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದರು? ಹಾಕಿ ಆಟಕ್ಕೆ ಸಂಬಂಧಿತಪಟ್ಟಿದ್ದಾರೆ. ಹಾಕಿಯಲ್ಲಿ 3 ಪರ್ಟಿಕ್ಯುಲರ್ಲಿ ಗೋಲ್ ಕೀಪರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇವರು ಹಾಕಿ ಇಂಡಿಯಾದ ಒಂದು ಅಧಿಕೃತವಾಗಿ ಕೋಚ್ ಆಗಿ ನೇಮಕವಾಗಿದ್ದಾರೆ. ಅಂದರೆ ಹಾಕಿ ತಂಡದ ಇಂಡಿಯಾದ ಹಾಕಿ ತಂಡ ಏನಿದೆ ಅದರ ಕೋಚ್ ಆಗಿ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇದು ವೇಳೆ ಶ್ರೀಜೇಶ್ ಧರಿಸುತ್ತಿದ್ದ 16ನೇ ಸಂಖ್ಯೆ ಜರ್ಸಿಯನ್ನು ಹಾಕಿ ಇಂಡಿಯಾದಿಂದ ನಿವೃತ್ತಿಗೊಳಿಸಿದೆ. ಇವರು ಹಾಕೊಳ್ಳುವ ಒಂದು ಜರ್ಸಿ ನಂಬರ್ ಎಷ್ಟಂದರೆ 16. ಇದನ್ನು ಕೂಡ ಗೊತ್ತಿರಲಿ, ಇವರು ಇಂಪಾರ್ಟೆಂಟ್ ಆಟಗಾರ. ಶ್ರೀಜೇಶ್ ಗೌರವಾರ್ಥಕವಾಗಿ ಇನ್ನು ಮುಂದೆ ಹಿರಿಯರ ತಂಡದಲ್ಲಿ ಯಾವ ಆಟಗಾರನಿಗೂ ನಂಬರ್ 16 ಜರ್ಸಿಯನ್ನು ಸಿಗುವುದಿಲ್ಲ. ಅರ್ಥ ಆಯ್ತಾ? ಅವ್ರು ನಿವೃತ್ತಿ ಹೊಂದಿದರೆ ಆ ನಂಬರು ಕೂಡ ಏನಾಗುತ್ತೆ, ನಿವೃತ್ತಿ ಹೊಂದದಂತಾಗುತ್ತೆ. 16 ನಂಬರ್ ಯಾರಿಗೆ ಸಿಗಲ್ಲ, ಅವರು PR ಶ್ರೀಜೇಶ್ ಅವರ ಜರ್ಸಿ ನಂಬರ್ ಅದು. ಕಿರಿಯ ತಂಡದ ಆಟಗಾರರಿಗೆ ಮಾತ್ರ ನಂಬರ್ 16 ಜರ್ಸಿಯನ್ನು ನೀಡಲಾಗುತ್ತದೆ, ಕಿರಿಯ ಆಟಗಾರರಿಗೆ ಎಂದು ಹಾಕಿ ಇಂಡಿಯಾ ಸ್ಪಷ್ಟಪಡಿಸಿದೆ. ಇನ್ನು ಹಾಕಿ ಇಂಡಿಯಾದ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತದಲ್ಲಿ 2009ರಲ್ಲಿ ಸ್ಥಾಪನೆ ಮಾಡಲಾಯಿತು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದರ ಪ್ರಸ್ತುತ ಅಧ್ಯಕ್ಷರು ದಿಲೀಪ್ ಟರ್ಕಿಯವರು ಕೆಲಸ ಮಾಡ್ತಾ ಇದ್ದಾರೆ. ಇದರ ಕಾರ್ಯದರ್ಶಿ ಭೋಲಾನಾಥ್ ಸಿಂಗ್ ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ನೋಡಿ, ನೆಕ್ಸ್ಟ್ ಕ್ವಶ್ಚನ್ ಕೇಳಿದ್ರೆ, ಜಾರಿ ನಿರ್ದೇಶನದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ, ಸೊ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳ್ತೀವಿ, ED ಅಂತ ಹೇಳ್ತೀವಿ. ಸೊ ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ. ನೋಡ್ರಿ, ಜಾರಿ ನಿರ್ದೇಶನದ ಹಂಗಾಮಿ ನಿರ್ದೇಶಕ ರಾಹುಲ್ ನವೀನ್ ಅವರನ್ನ ಪೂರ್ಣಾವಧಿಯ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಇಂಪಾರ್ಟೆಂಟ್. ಆಯ್ತಾ? EDಯ ಒಂದು ನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕಗೊಂಡವರು ಯಾರು ಅಂದರೆ ರಾಹುಲ್ ನವೀನ್ ಅಂತಕ್ಕಂಥವ್ರು. ಸಂಪುಟ ನೇಮಕಾತಿ ಸಮಿತಿ ರಾಹುಲ್ ಅವರನ್ನ 2 ವರ್ಷ ಅವಧಿಗೆ ನೇಮಿಸಿದೆ. ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಗೋವಿಂದ ಮೋಹನ್ ಅವರನ್ನು ನೇಮಿಸಲಾಗಿದೆ. ಕೇಂದ್ರ ಗೃಹ ಕಾರ್ಯದರ್ಶಿಯಾಗಿ ಗೋವಿಂದ ಮೋಹನ್ ಅವರು ನೇಮಕವಾದರೆ ರಾಹುಲ್ ನವೀನ್ ಅವರು EDಯ ಒಂದು ನಿರ್ದೇಶಕರಾಗಿ ನೇಮಕವಾಗಿರ್ತಕ್ಕಂಥದ್ದು ಮುಂದಿನ 2 ವರ್ಷದ ಅವಧಿವರೆಗೆ. ಇಂಪಾರ್ಟೆಂಟ್. ಇದನ್ನು ಕೂಡ ನೋಡಿ, ಜಾರಿ ನಿರ್ದೇಶನದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಗ್ಗೆ ಮಾತಾಡ್ತಾ ಬಂದಾಗ, ಇದು ಭಾರತದಲ್ಲಿ ಆರ್ಥಿಕ ಕಾನೂನುಗಳನ್ನು ಜಾರಿಗೊಳಿಸಲು ಮತ್ತು ಆರ್ಥಿಕ ಅಪರಾಧ ವಿರುದ್ಧ ಹೋರಾಡಲು ಜವಾಬ್ದಾರಿಯಾಗಿರುವ ಕಾನೂನು ಜಾರಿ ಮತ್ತು ಆರ್ಥಿಕ ಗುಪ್ತಚರ ಸಂಸ್ಥೆಯಾಗಿದೆ. ಎಕನಾಮಿಕಲಿಗೋಸ್ಕರ ಭಾರತದಲ್ಲಿ ಏನಾದರೂ ಫ್ರಾಡ್ ಆಗಿದ್ರೆ ಅಥವಾ ಡೈರೆಕ್ಟ್ ಆಗಿ ಮನಿ ಲಾಂಡ್ರಿಂಗ್ ಕೇಸ್ಗಳನ್ನು
ಮತ್ತು ಆರ್ಥಿಕ ಕಾನೂನುಗಳನ್ನು ಎನ್ಫೋರ್ಸ್ಮೆಂಟ್ ಮಾಡತಕ್ಕಂಥ ಭಾರತದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಂದರೆ ಜಾರಿ ನಿರ್ದೇಶನಾಲಯ. ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ 1947 ಅಡಿಯಲ್ಲಿ ವಿನಿಮಯ ನಿಯಂತ್ರಣ ಕಾನೂನು ಉಲ್ಲಂಘನೆಗಳನ್ನು ನಿರ್ವಹಿಸುವ ಉದ್ದೇಶದಿಂದ ಇದನ್ನು ರಚಿಸಲಾಗಿದೆ. ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ 1947 ಅಡಿಯಲ್ಲಿ ವಿನಿಮಯ ನಿಯಂತ್ರಣ ಕಾನೂನು ಉಲ್ಲಂಘನೆ ನಿರ್ವಹಿಸಿದ ಉದ್ದೇಶದಿಂದ ಇದನ್ನು ಏನು ಮಾಡಲಾಗಿದೆ, ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಸೊ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆ ಇದು ಸ್ವಲ್ಪ ವೆರಿಫೈ ಮಾಡಿ 1947 ಅಥವಾ 1974 ಅಂತಕ್ಕಂಥದ್ದು ಸ್ವಲ್ಪ ಏನು ಮಾಡಿ ಅಂದರೆ ಇದಕ್ಕೆ ಕನ್ಫರ್ಮೇಷನ್ ಮಾಡ್ಕೊಡ್ರಿ. ಐ ಥಿಂಕ್ ಇದರಲ್ಲಿ ಟಾಪಿಂಗ್ ಮಿಸ್ಟೇಕ್ ಇರ್ಬೋದು ಅಂತ ನನ್ನ ಉದ್ದೇಶ. 1974 ಆಗ್ಬೋದು. ಆರಂಭದಲ್ಲಿ ಆರ್ಥಿಕ ವ್ಯವಹಾರಗಳ ಇಲಾಖೆ ಅಡಿಯಲ್ಲಿ 1956ರಲ್ಲಿ ಜಾರಿ ಘಟಕವಾಗಿ ಸ್ಥಾಪಿಸಲಾಯಿತು. ನಂತರ ಇದನ್ನು 1960ರಲ್ಲಿ ಆಡಳಿತ ಕಂದಾಯ ಇಲಾಖೆಗೆ ವರ್ಗಾಯಿಸಲಾಯಿತು. ಆಯ್ತಾ, 1960 ಕಂದಾಯ ಇಲಾಖೆಗೆ ಹೋಯ್ತಿದ್ದು. 1957ರಲ್ಲಿ ಇದನ್ನು ಜಾರಿ ನಿರ್ದೇಶನಾಲಯ ಇಡಿ ಎಂದು ಮರುನಾಮಕರಣ ಮಾಡಲಾಯಿತು. ಇಡಿ ಅಂತ 1957ರಲ್ಲಿ ಮಾಡಲಾಯಿತು. ಅಂದರೆ ಇದು 1947 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಜಾರಿ ನಿರ್ದೇಶನಾಲಯವು ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಂದಾಯ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತದೆ. ಅರ್ಥ ಆಯ್ತಾ, ಹಣಕಾಸು ಸಚಿವಾಲಯದ ಕಂದಾಯ ಇಲಾಖೆ ಅಡಿಯಲ್ಲಿ ಬರುತ್ತೆ. ನಿಮಗೆ ಈಗ ಕೇಳ್ತಾರೆ ಇಡಿ ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಅಂದರೆ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಯಾವ ಇಲಾಖೆ ಅಡಿಯಲ್ಲಿ? ಕಂದಾಯ ಇಲಾಖೆ ಅಡಿಯಲ್ಲಿ ಬರುತ್ತೆ. ಇಂಪಾರ್ಟೆಂಟು. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇದು 5 ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿದೆ. 5 ಪ್ರಾದೇಶಿಕ ಕಚೇರಿಗಳು ಯಾವುವು ಅಂದರೆ 1 ಮುಂಬೈ, 2 ಚೆನ್ನೈ, 3 ಚಂಡೀಗಢ, 4 ಕೋಲ್ಕತ್ತಾ, 5 ದೆಹಲಿ. ಇವು ಪ್ರಾದೇಶಿಕ ಕಚೇರಿಗಳನ್ನು ಹೊಂದಿರತಕ್ಕಂಥದ್ದು. ಫಸ್ಟ್ನೇ ನಿಮಗೆ ಏನು ಗೊತ್ತಾಯ್ತು ಅಂದರೆ ಇಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಮೊದಲನೇ ಫ್ಯಾಕ್ಟ್ ಗೊತ್ತಿರಬೇಕು. ಎರಡನೇದು ಏನಂದರೆ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶ ಏನು, ಇನ್ನು ಮೂರನೇ ಪಾಯಿಂಟು ಯಾವಾಗ ಸ್ಥಾಪನೆ ಆಯಿತು ಈ ಸಂಸ್ಥೆ, ಆಮೇಲೆ ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ, ಯಾವ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ಯಾಕೆ ನ್ಯೂಸಲ್ಲಿ ಕಾಣಿಸ್ಕೊಂಡಿದೆ. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿರಬೇಕು. ಇತ್ತೀಚೆಗೆ 2024ರಲ್ಲಿ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ SK ಕಾಂತ್ ಈಸ್ ದ ರೈಟ್ ಆನ್ಸರ್. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಅಂಡರ್ ದಿ ಕರ್ನಾಟಕ ಕರೆಂಟ್ ಅಫೇರ್ಸ್ ಇನ್ ಕೇಸ್ ಆಫ್ ಪ್ರಿಲಿಮ್ಸ್ ಪೇಪರ್ 2. ಮಾಜಿ ಸಚಿವ ಹಾಗೂ ಕಾರ್ಮಿಕ ಹೋರಾಟಗಾರ SK ಕಾಂತ್ ಅವರನ್ನು ರಾಜ್ಯ ಸರ್ಕಾರ ಕೊಡಮಾಡುವ ಪ್ರಸಕ್ತ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅರಸು ಪ್ರಶಸ್ತಿಯು 5 ಲಕ್ಷ ರು ನಗದು ಹಾಗೂ ಫಲಕವನ್ನು ಒಳಗೊಂಡಿದೆ. ಇದರಲ್ಲಿ 5 ಲಕ್ಷ ರೂಪಾಯಿ ನಗದು ಫಲಕವನ್ನು ಕೊಡಲಾಗುತ್ತೆ. ಆಗಸ್ಟ್ 20ರಂದು ವಿಧಾನಸೌಧದ ಒಂದು ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆಯುವ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 109ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ CM ಸಿದ್ದರಾಮಯ್ಯ ಅವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಅರ್ಥಾತ್ ಇಂಪಾರ್ಟೆಂಟು. ಯಾವ ಪ್ರಶಸ್ತಿ? ಡಿ ದೇವರಾಜ ಅರಸು ಪ್ರಶಸ್ತಿ. ಯಾರಿಗೆ ಯಾರು ಪಾತ್ರರಾಗಿದ್ದಾರೆ? SK ಕಾಂತ್ ಅಂತಕ್ಕಂಥವ್ರು ಪಾತ್ರರಾಗಿದ್ದಾರೆ. ಇನ್ನು ಆಗಸ್ಟ್ 20ರಂದು ಒಂದು ಡಿ ದೇವರಾಜ್ ಅವರ ಒಂದು ಜನ್ಮದಿನದಂದು ಏನು ಈ ಒಂದು ಸಭೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇದೇನು ಮಾಡ್ತಾರ, ಅವರಿಗೆ ಕೊಡ್ತಾರ, ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರ. ಈ ಒಂದು ಪ್ರಶಸ್ತಿ ಎಷ್ಟಂದ್ರೆ 5 ಲಕ್ಷ ರೂಪಾಯಿ ಮತ್ತು ನಗದು ಫಲಕವನ್ನು ಒಳಗೊಂಡಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಕಂಡು ಹಿಡಿಯಲಾದ ಕೊರ್ಡಿಯಸ್ ಅದಿ ಮತ್ತು ಕೊರ್ಡಿಯಸ್ ಇನ್ಸ್ಪೆರಾಟಸ್ ಆ್ಯಂಡ್ ಕೊರ್ಡಿಯಸ್ ಎಸ್ಕುಲೆಂಟಸ್ ಗಳು ಏನಂತ ಕೇಳಿದ್ದಾರೆ. ಸೊ ಇವುಗಳು ಕೀಟಗಳು. ಅರ್ಥಾಯ್ತಾ, ಇವುಗಳಂದ್ರೆ ಕೀಟಗಳು. ಸೊ ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ. ಸೊ ಇನ್ಸೆಕ್ಟ್ಸ್ಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಎಂಟಮೋಲಾಜಿ ಅಂತ ಕರಿತೀವಿ. ಎಂಟಮೋಲಾಜಿ ಅಂದ್ರೆ ಏನು ಅದು ಗೊತ್ತಿರಬೇಕು. ಆಮೇಲೆ ಕೀಟಗಳಂದ್ರೆ ಬಹಳ ಬಂದು 3 ಪರ್ಟಿಕ್ಯುಲರ್ಲಿ ಏನಂದ್ರೆ ಬಗ್ಸ್ ಅಂತ ಹೇಳ್ತೀವಿ. 3 ಏನು? ಕಾರ್ಡಿಯರ್ಸ್ ಆದಿ ಮತ್ತು ಕಾರ್ಡಿಯರ್ಸ್ ಇನ್ಸ್ಪ್ಯಾರಟಸ್ ಆ್ಯಂಡ್ ಕಾರ್ಡಿಯಸ್ ಎಸ್ಕುಲೆಂಟಸ್. ಇವೆಲ್ಲ ಏನಂದ್ರೆ ಬಗ್ಸ್ ಅಂತ ಹೇಳ್ತೀವಿ. ಬಗ್ಸು ಮತ್ತು ಯಾವ ಗುಂಪಲ್ಲಿ ಬರ್ತಾವ ಅಂದರೆ ಇನ್ಸೆಕ್ಟ್ಸ್ ಅಡಿಯಲ್ಲಿ ಬರ್ತಾವ. ಇನ್ಸೆಕ್ಟ್ಸ್ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಎಂಟಮೋಲಾಜಿ ಅಂತ ನಾವು ಹೇಳ್ತೀವಿ. ಕೀಟಶಾಸ್ತ್ರಜ್ಞ ತಂಡವು ಅರುಣಾಚಲ ಪ್ರದೇಶದಲ್ಲಿ 3 ಹೊಸ ಜಾತಿಯ ಖಾದ್ಯ ಸ್ಟಿಂಗ್ ಬಗ್ಗಳನ್ನು ಕಂಡುಹಿಡಿಯಲಾಗಿದೆ. ಆಯ್ತಾ, ಎಡಿಬಲ್ ಬಗ್ಸ್ ಅಂತ ಹೇಳ್ತೀವಿ. ಎಡಿಬಲ್ ಬಗ್ಸ್ ಅಂದರೆ ಅಂದರೆ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗಳು, ಈ ಒಂದು ಬುಡಕಟ್ಟು ಜನಾಂಗ ಇವುಗಳನ್ನು ಸೇವನೆ ಮಾಡುತ್ತೆ. ಅವುಗಳ ಜಿನಸ್ ಯಾವುದಂದ್ರೆ ಕಾರ್ಡಿಯಸ್ ಅಂತಕ್ಕಂಥದ್ದು. ಕುಟುಂಬ ಯಾವುದಂದ್ರೆ ದಿನಿಡೊರಿಡ್ ಅಂತಕ್ಕಂಥದ್ದು. ಏನಂದ್ರೆ ಇದರ ಒಂದು ಕುಟುಂಬ, ಯಾವ ಕುಟುಂಬಕ್ಕೆ ಯಾವ ಫ್ಯಾಮಿಲಿ ಮತ್ತು ಯಾವ ಜಿನಸ್. ಅವುಗಳನ್ನು ಕಾರ್ಡಿಯಸ್ ಆದಿ, ಕಾರ್ಡಿಯಸ್ ಇನ್ಸ್ಪೆರಾಟಸ್ ಮತ್ತು ಕಾರ್ಡಿಯಸ್ ಎಸ್ಕುಲೆಂಟಸ್ ಎಂದು ಹೆಸರಿಸಲಾಗಿದೆ. ಆಯ್ತಾ, ಇವುಗಳ ಹೆಸರುಗಳೇನು, ಅವು ಏನಂತಕ್ಕಂಥದ್ದು, ಜಿನಸ್ ಯಾವುದು, ಫ್ಯಾಮಿಲಿ ಯಾವುದು, ಎಲ್ಲಿ ಕಂಡುಹಿಡಲಾಗಿದೆ ಮತ್ತು ಯಾರು ಕಂಡುಹಿಡಿದಾರೆ ಅಂದರೆ ಇವುಗಳನ್ನು ಬೆಂಗಳೂರಿನ ಅಶೋಕ್ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಇಕಾಲಜಿ ಆ್ಯಂಡ್ ಎನ್ವೈರನ್ಮೆಂಟ್ ಇಂದ ಸಂಶೋಧನೆ ಮಾಡಲಾಗಿದೆ. ಇದು ಇಂಪಾರ್ಟೆಂಟ್. ಬೆಂಗಳೂರಿನಲ್ಲಿರ್ತಕ್ಕಂಥ ಒಂದು ಟ್ರಸ್ಟ್ ಇದೇನು ಮಾಡಿದೆ, ಹೊಸ ಒಂದು ಸ್ಪೀಸೀಸ್ಗಳನ್ನು ಇನ್ವೆನ್ಷನ್ ಮಾಡಿದೆ.
ಹಲವು ಈ ಕುಲವು ಆರ್ಥಿಕವಾಗಿ ಮಹತ್ವದಾಗಿದೆ, ಯಾಕಂದರೆ ಈಶಾನ್ಯ ಭಾರತದಲ್ಲಿ ಅವುಗಳನ್ನು ಸೇವಿಸುತ್ತಾರೆ. ಎಕನಾಮಿಕಲಿ ಇಂಪಾರ್ಟೆಂಟ್, ಯಾಕಂದರೆ ಇವಕ್ಕೆ ಏನು ಮಾಡ್ತಾರೆ ಅಂದರೆ ಸೇವನೆ ಮಾಡ್ತಾರೆ, ತಿಂತಾರೆ ಎಲ್ಲಿ ಈಶಾನ್ಯ ಭಾರತದಲ್ಲಿ. ಇವುಗಳನ್ನು ಬುಡಕಟ್ಟು ಜನಾಂಗದ ಹೆಸರುಗಳನ್ನು ಇಡಲಾಗಿದೆ. ಇದು ಬುಡಕಟ್ಟು ಜನಾಂಗದ ಹೆಸರುಗಳು ಇವು ಏನು ನೀಡಿದ್ದಾರೆ ಈ ಪ್ರಸ್ತುತವಾಗಿಲ್ಲ. ಇದು ಬುಡಕಟ್ಟು ಜನಾಂಗ ಆದಿ, ಇನ್ಸ್ಪೆರಟಸ್ಸು ಮತ್ತು ಎಸ್ಕುಲೆಂಟಸ್. ನೋಡ್ರಿ ಒನ್ ಲೈನ್ಸ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜಿಯೋ ಪಾರ್ಸಿ ಯೋಜನೆ ಪ್ರಾಥಮಿಕ ಉದ್ದೇಶವೇನು ಅಂತ ಕೇಳಿದರೆ ಪಾರ್ಸಿ ಜನಸಂಖ್ಯೆ ಕ್ಷೀಣಿಸುತ್ತಿರುವ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಒಂದು ಡಿಸ್ಬೋಯಸಿಸ್ ಎಂದರೆ ಏನಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸೂಕ್ಷ್ಮ ಜೀವಿಯೊಳಗಿನ ಅಸಮತೋಲನ. ಇತ್ತೀಚೆಗೆ DRDO ಮತ್ತು ಭಾರತೀಯ ಸೇನೆ ಸ್ಥಳೀಯವಾಗಿ ನಿರ್ಮಿಸಲಾದ ಮ್ಯಾನ್ ಪೋರ್ಟೇಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಯಾವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪೋಖ್ರಾನ್, ದಟ್ ಇಸ್ ಲೊಕೇಟೆಡ್ ಇನ್ ರಾಜಸ್ಥಾನ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದಕ ವನ್ಯಜೀವಿ ವಿಭರಣೆ ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಒಡಿಶಾ. ಕೇಂದ್ರ ಜಲ ಆಯೋಗ ಅಭಿವೃದ್ಧಿಪಡಿಸಿದ ಫ್ಲಡ್ ವಾಚ್ ಇಂಡಿಯಾ 2.0 ಆ್ಯಪ್ ಅನ್ನು ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂದರೆ ಜಲಶಕ್ತಿ ಸಚಿವಾಲಯ. ಎಷ್ಟು ಇವತ್ತಿಗೆ ಈ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.